ಫೋನ್ ಎಲ್ಲಿಟ್ಟೆ? ಹಾ, ಇಲ್ಲೇ ಇದೆ. ನೋಡಿದ್ಯಾ, ಅವ್ರೇನ್ ಕೇಳ್ತಾರಂತ ಹೇಳ. ಈಗ ಕೇಳಿಸ್ಕೊ. ಈಗ ಹಾ ಅದ್ಕೆ, ಊಟ ಮಾಡಿದ್ಯಾ ಅಥವಾ ಇನ್ನೂ ಇಲ್ವಾ? ಇಲ್ಲ ಅದ್ಕೆ, ಈಗ ಶುರು ಮಾಡ್ತಿದ್ದೀನಿ. ನಿನ್ಗಿಷ್ಟವಾದ ತರಕಾರಿ ಹುಳಿ ಮಾಡಿದ್ದೀನಿ. ಹೇಗಿದೆ? ಹುಳಿನಾ? ಹಲೋ ಅಚ್ಚು, ಕೇಳಿಸ್ತಿದ್ಯಾ? ಖಾರ ಖಾರ ಒಂಚೂರು. ಅದ್ಕೆ ಚೆನ್ನಾಗಿದೆ ಟೇಸ್ಟು, ಆದ್ರೆ ಸ್ವಲ್ಪ ಖಾರ ಆಯ್ತು. ಓ ಸಾರಿ, ನಾನ್ ರುಚಿನೇ ನೋಡಿಲ್ಲ, ಹಂಗೆ ಕಳಿಸ್ಕೊಟ್ಬಿಟ್ಟೆ. ಮುಂದಿನ ಸಾರಿ ಕರೆಕ್ಟಾಗಿ ಮಾಡ್ಕೊಡ್ತೀನಿ. ಪಲ್ಯ 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 ಯಾಕಮ್ಮ? ಓ, ಪಲ್ಯ ನನ್ ಫೇವ್ರೆಟ್. ಅದ್ಕೆ ಸೂಪರ್ ಆಗಿದೆ. ಅದ್ಕೆ ಒಟ್ನಲ್ಲಿ ಇವತ್ತಿನ ಅಡಿಗೆ ಪೂರ್ತಿ ನಿಂಗಿಷ್ಟ ಆಯ್ತು ಅನ್ನು. ಎಸ್ ಎಸ್, ನಿಮ್ ಕೈ ರುಚಿ ಹೇಳ್ಬೇಕಾದ್ಕೆ ತುಂಬಾ ಚೆನ್ನಾಗಿದೆ. ಸರಿ ಅಚ್ಚು, ನಿಮ್ಮ ಅಣ್ಣಂಗೂ ಊಟ ಬಡಿಸ್ಬೇಕು. ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಏನು ಶ್ರೀಮತಿ ಅವರು, ಕೆಲಸಕ್ಕೆ ಹೋಗಿರೋ ಅಚ್ಚುನ್ ಮಾತ್ರ ಅಷ್ಟು ಪ್ರೀತಿಯಿಂದ ವಿಚಾರಿಸ್ತಾ ಇದ್ದೀರಿ, ನಮ್ಗೇನಾರ ಊಟ ಬಡಿಸ್ತೀರಾ ಇಲ್ವೋ? ನಿಮ್ಗೆ ಯಾಕೆ ಹೊಟ್ಟೆ ಉರಿ ಅಚ್ಚುನ ವಿಚಾರಿಸ್ಕೊಂಡ್ರೆ? ಅದು ಹೊಟ್ಟೆ ಉರಿ ಅಲ್ಲ, ಹೊಟ್ಟೆ ಹಶ್ವು. ಊಟ ಬಡಿಸ್ತೀರಾ? ಸರಿ, ನಡೀರಿ. ಬನ್ನಿ. ಏನಿದೆಲ್ಲ, ಏನ್ ಮಾಡ್ತಿದ್ಯಾ ನೀನು? ಅದಕ್ಕೆ ಹೇಳಿದ್ದು ನೀನ್ ಊಟ ಮಾಡು ಅಂತ. ಯಾಕೋ ಗೊತ್ತಿಲ್ಲ ಶಾಂತಿ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ನಿಂದು ಸೇರಿಸಿ ನಾನೇ ತಿಂದ್ಬಿಡ್ತೀನಿ. ತಿನ್ನು ಚಿನ್ನು, ಹೊಟ್ಟೆ ತುಂಬಾ ತಿನ್ನು. ಆದ್ರೆ ನನಗೆ ಊಟ ಮಾಡ್ಬೇಕು ಅಂತಾನೆ ಅನ್ಸ್ತಿಲ್ಲ. ಹಸಿವು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ. ನೀರ್ ಮಾತ್ರ ಕುಡಿಬೇಕು ಅನ್ಸುತ್ತೆ. ಸಿಕ್ಕಾಪಟ್ಟೆ ಬಾಯಾರಿಕೆ. ಕುಡಿಬೋದಾ? ಬೇಡ ಬೇಡ ಶಾಂತಿ, ಉಪವಾಸ ಮಾಡಿದ್ರೆ ತಾನೆ ನಾಳೆ ನಾವೇನ್ ಅಂದ್ಕೊಂಡಿದೀವೋ ಅದಾಗೋದು. ಹೌದು ಹೌದು, ರಿಸಲ್ಟ್ ಸಿಗ್ಬೇಕು. ರಿಸಲ್ಟ್ ಸಿಗ್ಬೇಕು ಅಂದ್ರೆ ನೀರು ಕುಡಿಬಾರ್ದಲ್ವಾ? ಸರಿ ಬಿಡು, ನೀರು ಕುಡಿದೆ ಉಪವಾಸ ಮಾಡ್ತೀನಿ. ನೋಡು ಶಾಂತಿ, ನಿನಗೆ ನೀರು ಕುಡಿಬೇಕು ಅನ್ಸಿದ್ರೆ ತಗೋ, ಕುಡಿದು ಬಿಡು. ಇಲ್ಲ ಚಿನ್ನು, ಈಗ ಕುಡಿದ್ರೆ ಬೆಳಗ್ಗೆಯಿಂದ ಮಾಡಿದೆಲ್ಲ ವ್ಯರ್ಥ ಆಗತ್ತೆ. ಅಲ್ಲ ಶಾಂತಿ, ನೀರು ಕುಡಿದೆ ಹೋದ್ರೆ ಮತ್ತೆ ನಿನ್ನ ಆರೋಗ್ಯಕ್ಕೆ ಏನಾದ್ರೂ ಆದ್ರೆ? ಏನಾಗಲ್ಲ ಬಿಡು. ಒಂದ್ ಹನಿ ನೀರ್ ಕುಡಿದೆ ಉಪವಾಸ ಮಾಡ್ಬೋದು ಅಂತ ನಾನೊಂದಿನ ಚೆಕ್ ಮಾಡಿದೆ. ಅದ್ರಲ್ಲಿ ಏನು ತೊಂದ್ರೆ ಇಲ್ಲ ಅಂತ ಬಂತು. ಏನು ಸೈಡ್ ಎಫೆಕ್ಟ್ಸ್ ಇಲ್ವಂತೆ, ಆರಾಮಾಗಿರ್ಬೋದು. ಆದ್ರೆ ಚಿನ್ನು, ನಾವ್ ಅನ್ಕೊಂಡಿದ್ದು ಸಾಧಿಸ್ಬೇಕು. ಅದಕ್ಕೋಸ್ಕರ ಒಂದೆರಡು ದಿನ ಉಪವಾಸ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಅಪ್ಪ, ಆ ಎಂಗೇಜ್ಮೆಂಟ್ ಒಂದ್ ನಿಂತು ಹೋಗ್ಬಿಟ್ರೆ ನನ್ ಭಾರ ತಪ್ಪತ್ತೆ. ಓಯ್, ನಾನ್ ಊಟ ಮಾಡಲ್ಲ ಅಂತ ಹೇಳಿದ್ದು, ನಿನಗ್ ಊಟ ಮಾಡ್ಬೇಡ ಅನ್ನ. ಊಟ ಮಾಡು. ಸೀತಾ ಸೊರಗ್ ಹೋದ್ರೂ ಪರವಾಗಿಲ್ಲಪ್ಪ, ಆಂಜನೇಯ ಬಲಶಾಲಿಯಾಗಿರ್ಬೇಕು. ಅವಾಗ ಸೀತೆ ಎಂತ ಕಠಿಣ ಪರೀಕ್ಷೆ ಆದ್ರೂ ಗೆದ್ದು ಬಂದ್ಬಿಡ್ತಾಳೆ. ಹಾಗಾದ್ರೆ ಇವಾಗ ನನ್ನನ್ನ ಕೋತಿ ಅಂತಿದ್ಯಾ? ಬಿಡ್ತು ಅನ್ನು. ಹೇ, ಆಂಜನೇಯನ್ ಭಕ್ತ ಅಂದ್ರೆ ಏನ್ ಕಮ್ಮಿನಾ? ಕೋತಿ ಅದ್ದೆ ಕೋತಿ. ನಾನು ಹಾಗೆ ಹೇಳಿಲ್ಲ, ಹಂಗೆ ಹೇಳಿಲ್ಲ, ಏನೋ ಮಾತಲ್ಲಿ ಬಂತು ಅಷ್ಟೇ. ತಪ್ಪಾಯ್ತಪ್ಪ. ಯಾವ ಜನ್ಮದಲ್ಲಿ ಏನಾಗಿದ್ನೋ ಗೊತ್ತಿಲ್ಲ. ಅಣ್ಣ ಆಗಿದ್ನೋ, ತಮ್ಮ ಆಗಿದ್ನೋ, ಬಂಧು ಆಗಿದ್ನೋ, ಜೀವನದಲ್ಲಿ ನನ್ನ ಕಷ್ಟ ಸುಖಗಳಿಗೆ ಸಾಥ್ ಕೊಡ್ತಿದ್ದಾನೆ. ಮುಂದಿನ ಜನ್ಮ ಅಂತಿದ್ರೆ ನಿನ್ ಋಣ ತೀರಿಸ್ತೀನಿ. ಖಂಡಿತ ನಿನ್ ಋಣ ತೀರಿಸ್ತೀನಿ. ಕಣ್ ತೆಗಿಬೇಡ ನಾನು ಹೇಳೋ ತನಕ. ಏನ್ ಸುಶಾಂತ್, ಏನಿದು? ಹಾ, ಸುಶಾಂತ್, ಏನಿದು? ಒಂದ್ ನಿಮಿಷ ಇರು. ಹಾ, ಕಣ್ ಬಿಡಿವಾಗ. ಏನಿದು? ಡ್ರೆಸ್ ತಂದಿದ್ದೀನಿ. ಡ್ರೆಸ್ಸಾ? ಏನ್ ಡ್ರೆಸ್ಸು? ಯಾರಿಗ್ ಡ್ರೆಸ್ಸು? ಇವಾಗ ಯಾಕೆ ಡ್ರೆಸ್ಸು?
ನಾಳೆ ಅರ್ಚನಾ ಅವ್ರಿಗೂ ಸುಮಂತ್ಗೂ ನಿಶ್ಚಿತಾರ್ಥ ಅಲ್ವಾ? ನಾವಿಬ್ರು ಹೊಸ ಬಟ್ಟೆ ಹಾಕೊಂಡು ಅವ್ರ ಮನೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀರಾ? ಅದು ನನಗೂ ಹೇಳ್ದೇನೆ. ಅದಕ್ಕಲ್ಲ ಮಂತ್ರ. ಅದಕ್ಕಲ್ಲ ಮತ್ತೇನ್ಯಾಕೆ ತಂದಿದ್ದೀರಾ? ನಿಮ್ ಬರ್ಡೇನೂ ಅಲ್ಲ, ನನ್ನ ಬರ್ಡೇನೂ ಅಲ್ಲ. ಏನಕ್ಕೆ ತಂದಿದ್ದೀರಾ ಹೇಳಿ ಸುಶಾಂತ್? ನಿನಗೆ ನೀನೇ ತಾಳಿ ಕಟ್ಕೊಂಡೆ ಅಲ್ಲ, ಆ ವಿಷಯದಲ್ಲಿ ನನಗೆ ಸ್ವಲ್ಪ ಅಪರಾಧಿ ಭಾವನೆ ಕಾಡ್ತಾ ಇತ್ತು. ಇಷ್ಟು ದಿನ ನಿನ್ ಮೇಲೆ ಕೋಪ ಮಾಡ್ಕೊಂಡು ಜಗಳನೂ ಆಡಿದ್ದೀನಿ. ಮಂತ್ರ, ಇನ್ಮೇಲೆ ನಾವಿಬ್ರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಚೆನ್ನಾಗಿರೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಆ ಮಾತಿನ ಪ್ರಕಾರ ನಾವಿಬ್ರು ಇರೋದಕ್ಕೆ ಶುರು ಮಾಡಬೇಕು ಅಂದ್ರೆ ನಿನಗೆ ನೀನೇ ತಾಳಿ ಕಟ್ಕೊಂಡೆ ಅಲ್ಲ, ಆ ಗಿಲ್ಟ್ ಫೀಲಿಂದ ಮೊದಲು ನಾವು ಹೊರಗಡೆ ಬರಬೇಕು. ಹಾಗೆ ಹೊರಗೆ ಬರಬೇಕು ಅಂದ್ರೆ ನಾನೇ ನಿನಗೆ ತಾಳಿ ಕಟ್ಟಬೇಕು ಅಂತ ನಿರ್ಧಾರ ಮಾಡಿ. ಆಗ ಇದುವರೆಗೂ ತಪ್ಪಾಗಿರೋದೆಲ್ಲ ಸರಿಯಾಗ್ಬಿಡುತ್ತೆ. ಸುಶಾಂತ್, ನೀವ್ ಹೇಳ್ತಿರೋದು ತಮಾಷೆ ಅಲ್ಲ ತಾನೆ? ಇಲ್ಲ ಮಂತ್ರ, ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಅಲ್ವಾ? ಹೌದು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸತ್ಯವಾಗ್ಲೂ ಹೇಳ್ತಾ ಇದ್ದೀರಾ? ಹಾ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನೀವ್ ನನಗ್ ತಾಳಿ ಕಟ್ತಿರೋ ಇಲ್ವೋ ಅದು ಎರಡನೇ ಮಾತು. ಆದ್ರೆ ಇವಾಗ ನನ್ಗಾಗ್ತಿರೋ ಸಂತೋಷನ ಪದಗಳಲ್ಲಿ ಹೇಳೋಕಾಗ್ತಿಲ್ಲ. ಮಂತ್ರ ಎಕ್ಸೈಟ್ ಆಗ್ಬೇಡ. ನಾಳೆ ಒಳ್ಳೆ ಮುಹೂರ್ತ ಇದೆ. ಅದಕ್ಕೆ ವೀರಣ್ಣ ಅವ್ರ ತಂಗಿ ಅರ್ಚನಾ ಅವ್ರಿಗೆ ನಾಳೆನೇ ನಿಶ್ಚಿತಾರ್ಥ ಡೇಟ್ ಫಿಕ್ಸ್ ಮಾಡಿದೆ. ಅರ್ಚನಾ ಸುಮಂತ್ ನಿಶ್ಚಿತಾರ್ಥ ಮುಗಿದ ತಕ್ಷಣ ನಾವಿಬ್ರು ಅಲ್ಲಿಂದ ಹೊರಟ್ಬಿಡೋಣ. ನೀನು ನನ್ನನ್ನ ಕರ್ಕೊಂಡೋಗಿ ನಿನಗ್ ನೀನೇ ತಾಳಿ ಕಟ್ಕೊಂಡಿಯಲ್ಲ, ಅದೇ ದೇವಸ್ಥಾನಕ್ಕೆ ಹೋಗೋಣ. ಅದೇ ದೇವ್ರ ಸನ್ನಿಧಿಯಲ್ಲಿ ದೇವ್ರನ್ನ ಸಾಕ್ಷಿಯಾಗಿಟ್ಕೊಂಡು ನಾನು ನಿನ್ ಕುತ್ತಿಗೆಗೆ ತಾಳಿ ಕಟ್ತೀನಿ. ಹೊರಡೋಣವಾ? ಹಾ, ಹೊರಡೋಣ. ನಡಿ ಬಾ. ಬನ್ನಿ. ಹಾಯ್. ಹಾ, ಹಾಯ್. ಏನಿದು ದಿಢೀರಂತ ಬಂದ್ಬಿಟ್ಟಿದ್ದೀರಾ? ಬರ್ತೀನಿ ಅಂತ ಹೇಳೇ ಇಲ್ವಲ್ಲ? ಸರ್ಪ್ರೈಸ್ ವಿಸಿಟ್. ಹೇಳಿ ಬಂದಿದ್ದಿದ್ರೆ ಏನಾದರೂ ಒಂದು ಕಾರಣ ಕೊಟ್ಟು ಅವಾಯ್ಡ್ ಮಾಡಿಬಿಡ್ತಿದ್ರಿ ಮೇಡಮ್, ಅದಕ್ಕೆ ಹೇಳ್ದೆ ಬಂದೆ. ಅಲ್ಲ, ಇದೇನಿದು ಹೀಗೆ ಹೇಳ್ಬಿಟ್ರಿ? ನಾನು ಯಾವಾಗ ಅವಾಯ್ಡ್ ಮಾಡಿದ್ದೆ? ಇನ್ನೇನು ಮೇಡಮ್, ಎಷ್ಟು ದೊಡ್ಡ ಕಂಪ್ನಿ MD ನೀವು. ನಿಮ್ಮ ಮುಂದೆ ನಾವೆಲ್ಲ ಸಣ್ಣವರು. ಅಯ್ಯೋ, ನಾವು ಮೆಸೇಜ್ ಕಳಿಸ್ತಾನೆ ಇರ್ತೀವಿ, ನೀವು ರಿಪ್ಲೈ ಮಾಡೋದೇ ಇಲ್ವಲ್ಲ. ಒಂದು 20 ಮೆಸೇಜ್ ಕಳಿಸಿದ್ರೆ ಒಂದು ಸ್ಮೈಲಿ ಮೆಸೇಜ್ ಕಳಿಸ್ತೀರಾ, ಈ ಥರ. ಅಯ್ಯೋ, ಹಾಗೇನೂ ಇಲ್ಲ. ನನಗೆ ಸಿಕ್ಕಾಪಟ್ಟೆ ಕೆಲಸ, ಜೊತೆಗೆ ಎಂಗೇಜ್ಮೆಂಟ್ ಟೆನ್ಷನ್ ಬೇರೆ. ಅದೆಲ್ಲ ಓಕೆ, ನನಗೂ ಅರ್ಥ ಆಗುತ್ತೆ. ಆದರೆ ಈ ಸುಮಂತ್ ಅನ್ನೋ ಒಬ್ಬ ಅಮಾಯಕ ಜೀವಿ ಇದ್ದಾನೆ ಗೊತ್ತಾ ಮೇಡಮ್. ಇಷ್ಟು ದಿನ ನನ್ನ ಜೀವನದಲ್ಲಿ ಯಾವ ಹುಡುಗಿ ಜೊತೆನೂ ನಾನು ಬಾಯ್ಬಿಟ್ಟು ಮಾತಾಡೇ ಇಲ್ಲ, ಫ್ರೆಂಡ್ಶಿಪ್ ಕೂಡ ಮಾಡಿಲ್ಲ, ಯಾರ ಜೊತೆನೂ ಸುತ್ತಾಡೂ ಇಲ್ಲ ಮೇಡಮ್. ಮೊದಲನೇ ಸಲ ಮದುವೆ ಆಗೋ ಹುಡುಗಿ ಜೊತೆ ಸುತ್ತಾಡಬೇಕು ಅನ್ನೋ ಆಸೆ. ನಿಮ್ಮನ್ನ ಹೆಣ್ಣು ನೋಡಕ್ ಬಂದಾಗಲೇ ನೀವು ತುಂಬ ಇಷ್ಟ ಆಗ್ಬಿಟ್ರಿ. ಮದುವೆನೂ ಫಿಕ್ಸ್ ಆಗಿ ಹೋಯ್ತು ರೀ. ನಿಮ್ಮನ್ನ ನೆನ್ಸ್ಕೊಂಡು ನಾನು ಸಾವಿರಾರು ಕನ್ಸು ಕಂಡಿದ್ದೀನಿ ರೀ. ನನ್ನ ಹೃದಯದಲ್ಲಿದೆಯಲ್ಲ ಆ ಪ್ರೀತಿ, ಅದು ಜಲಪಾತ ಥರ ಬಂದ್ಬಿಡುತ್ತೆ ಕಣ್ರಿ. ನಾನು ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೀನಿ, ನನ್ನ ಕೇರೆ ಮಾಡಲ್ವಲ್ಲ ನೀವು.